ರೆಡಿ ಮಾಡಲಿಲ್ಲ ಹೊರಗೆ ಹೊಂಟು ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ನು. ಬರೀ ಇದು ಬುಧವಾರ ಮತ್ತು ಗುರುವಾರದ ಲಾಗ್ ಆಗಿರೋದು ನೋಡ್ರಿ. ಬುಧವಾರ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿ ಈಗ ನಾಷ್ಟಕ್ಕಿದ್ರೆ ಶಾವಿಗೆ ಉಪ್ಪಿಟ್ಟು ಮಾಡೋಣಂತ ಶಾವಿಗೆನೆಲ್ಲ ತೆಗೆದ್ಬಿಟ್ಟು ಮುರ್ಕೊಂಡು ಇನ್ನು ಹುರಾಕಿಡ್ಬೇಕು ನೋಡ್ರಿ. ಫಸ್ಟಿಗೆ ಸ್ವಲ್ಪ ಬಿಸಿನೀರು ಕುಡಿದ್ರಾಯ್ತು, ಬೆಳಗ್ಗೆ ಕುಡ್ದಿತ್ತಿಲ್ಲ ಅಂತ ನೀರನ್ನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ. ಅಂದ್ರೆ ಮನೆ ಕೆಲಸದೊಳಗೆ ಬಿಸಿನೀರು ಕುಡಿಯೋದು ಒಂದೊಂದ್ಸಲ ನೆನಪು ಆಗ್ಬಿಡ್ತೈತ್ರಿ. ಹಾಗಾಗಿ ಇವಾಗ ನೀರನ್ನು ಬಿಸಿ ಮಾಡಿಟ್ಟೆ ಮತ್ತು ಶಾವಿಗೆನೂ ಹುರಿಬೇಕಂತೇಳಿ ಶಾವಿಗೆ ಹಾಕಿಟ್ಟಿದ್ದು ಬುಟ್ಟಿನೂ ಗ್ಯಾಸ್ ಮೇಲೆ ಇಟ್ಬಿಟ್ಟು ಬಿಸಿನೀರಿಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡು ಕುಡಿದ್ಬಿಟ್ರೆ ಬೆಸ್ಟ್ ಆಗುತ್ತೆ ನೋಡ್ರಿ. ನನಗೆ ಇಷ್ಟ ಆಗುತ್ತೆ. ಹಾಗಾಗಿ ಒಂಚೂರು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡು ನೀರು ಕುಡಿದು ಈಗಿದ್ರೆ ಶಾವಿಗೆ ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಇನ್ನು ಉಪ್ಪಿಟ್ಟು ರೆಡಿ ಮಾಡ್ಕೋಬೇಕು ನೋಡ್ರಿ. ಇದು ಅಂತೂ ಉಪ್ಪಿಟ್ಟು ಭಾಳ ಟೇಸ್ಟ್ನೂ ಇರ್ತೈತ್ರಿ ಮತ್ತು ಹೆಲ್ದಿನೂ ನೋಡ್ರಿ. ಅಂದರೆ ನಾನು ಗೋಧಿನ ಬಳಸ್ಬಿಟ್ಟು ಶಾವಿಗೆ ಮಾಡ್ಸಿದ್ನಲ್ಲ, ಹಾಗಾಗಿ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ. ಮ್ಯಾಗಿ ಬದಲಿ ಇದನ್ನೇ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ನೋಡ್ರಿ. ಇತ್ತೀಚೆಗಂತೂ ಬೆಳಗ್ಗೆ ಆಗಲಿ ಸಂಜೆ ಮುಂದಾಗ ಆಗಲಿ ಎಲ್ಲ ಮಕ್ಕಳು ಮ್ಯಾಗಿನೇ ಜಾಸ್ತಿ ಇಷ್ಟಪಡ್ತಾರೆ. ಅದ್ರ ಬದಲು ಇದೇನ ಮ್ಯಾಗಿ ಪೌಡ್ರ್ ಹಾಕಿಬಿಟ್ಟಾದ್ರೂ ಮಾಡ್ಬೋದು, ಹಂಗನೂ ಆದ್ರೂ ಮಾಡ್ಬೋದು ರೀ. ಟೇಸ್ಟ್ ಚಲೋ ಇರುತ್ತೆ ನೋಡ್ರಿ. ನಮ್ಮ ಮನೆಯೊಳಗಂತೂ ಜಾಸ್ತಿ ಶಾವಿಗೆ ಉಪ್ಪಿಟ್ಟು ಇಷ್ಟಪಡ್ತಾರೆ. ಹಾಗಾಗಿ ಅದನ್ನೇ ಮಾಡಂತ ತಂದ್ಕೊಳ್ಳಿ ಅದನ್ನೇ ರೆಡಿ ಮಾಡಿ ಇಟ್ಟೆ ರೀ. ಇನ್ನು ಪಪ್ಪಾಯ ಅಷ್ಟು ಕಟ್ ಮಾಡಿ ಇಟ್ರೈತಂತ ಕಟ್ ಮಾಡಾಕಂತೀನಿ ನೋಡ್ರಿ. ಮೊನ್ನೆ ರವಿವಾರ ದಿವಸ ತಂದಿದ್ದು 3 ತಂದಿದ್ದು, ನಿನ್ನೆ ಒಂದು ಕಟ್ ಮಾಡಿದ್ದೆ ಮತ್ತು ಇನ್ನೂ ಜಾಸ್ತಿ ದಿವಸ ಇಟ್ಬಿಟ್ರೆ ಭಾಳ ಆಗುತ್ತಂದ್ರೆ ಫ್ರಿಜ್ನಾಗ ಇಟ್ಟರೆ ಚಲೋ ಇರುತ್ತೆ. ಆದರೆ ಫ್ರಿಜ್ನಾಗ ಇಟ್ಟಿಟ್ಟಿಲ್ಲ, ಹೊರಗಡೆನೇ ಇಟ್ಟಿದ್ದು ಒಂದು ಸ್ವಲ್ಪ ಜಾಸ್ತಿ ಹಣ್ಣಾಗಲಿ ಅಂಥೇಳಿ ಅದ್ರ ಮೇಲೆ ಸೊಪ್ಪೆಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿ ಒಂದು ಬೊಗಣಿಗೆ ಹಾಕಿ ಇಟ್ಟಿದ್ದೀನಿ ನೋಡ್ರಿ. ಈಗ ಉಪ್ಪಿಟ್ಟು ಮಸ್ತಾಗಿ ರೆಡಿ ಆಗೈತಿ ನೋಡ್ರಿ. ಎಷ್ಟು ಬಿಡಿ ಬಿಡಿ ಆಗೈತಿ. ಯಾವಾಗಲೂ ಶಾವಿಗೆ ಉಪ್ಪಿಟ್ಟು ಮಾಡೋ ಸ್ವಲ್ಪ ನೀರನ್ನು ನೋಡಿಬಿಟ್ಟು ಹಾಕ್ಬೇಕ್ರಿ. ಜಾಸ್ತಿ ಹಾಕ್ಬಿಟ್ರೆ ಅದು ಪಿಚಿ ಪಿಚಿ ಆಗುತ್ತೆ, ಅಂದರೆ ಮೆತ್ತಗೆ ಆಗುತ್ತೆ. ಸ್ವಲ್ಪ ಕಮ್ಮಿನೇ ಹಾಕಿದಷ್ಟೇ ಉದುರಾಗಿ ಬರುತ್ತೆ ನೋಡ್ರಿ. ಮತ್ತು ಶಾವಿಗೆನೂ ಚಲೋ ಹೊತ್ನಾಗ ಹುರ್ಕೋಬೇಕು, ಅವಾಗ ಮಸ್ತಾಗಿ ಬರುತ್ತೆ. ಈಗ ನಿನ್ನೆ ಮಾಡಿದ್ದು ಕೇಕ್ನೂ ಇತ್ತ ಮತ್ತು ಪಪ್ಪಾಯ ಕಟ್ ಮಾಡಿದ್ದ. ಫೈನಲಿ ನಾಷ್ಟಕ್ಕೂ ರೆಡಿ ಐತ್ರಿ. ಹಾಕಿ ನಮ್ಮ ಮನೆಯವ್ರಿಗೆ ಕೊಟ್ಟು ನಾವು ಎಲ್ಲ ನಾಷ್ಟ ಮಾಡಿಬಿಟ್ಟು ಇನ್ನು ಆಮ್ಚೂರು ಪುಡಿ ಮಾಡೋಣಂತ ಮಾವಿನಕಾಯಿ ಇದ್ದು ಅದನ್ನ ಸ್ವಲ್ಪ ಕಟ್ ಮಾಡಿ ಬಿಸಿಲಿಗೆ ಇಟ್ರೈತಂತೇಳಿ ಕಟ್ ಮಾಡಾಕತ್ತಿದ್ದೀರಿ. ಈ ವಾತಾವರಣಕ್ಕಂತೂ ಕಟ್ ಮಾಡಿ ಇಟ್ಬಿಟ್ರೆ ಅದು ಜಲ್ದಿ ಒಣಗಂಗೆ ಇಲ್ಲ ರೀ. ಹಾಗಾಗಿ ಮತ್ತೆ ಹೆರ್ಚ್ಬಿಟ್ಟು ಇಟ್ರಾಯ್ತು ಜಲ್ದಿ ಒಣಗುತ್ತಂತ ಹೆರ್ಚಾಕಂತೀನಿ ನೋಡ್ರಿ. ಇದಂತೂ ಹೆರ್ಚೋದು ದೊಡ್ಡ ಕೆಲಸ. ಅಂದರೆ ಮಾವಿನಕಾಯಿ ಕಡೆ ಪೂರ್ತಿ ಹಣ್ಣು ಆಗಿರಲ್ಲ, ಪೂರ್ತಿ ಹಸಿನೂ ಇರೋಂಗಿಲ್ಲ. ಹಾಗಾಗಿ ಜಲ್ದಿ ಅದು ಹೆರ್ಚಲಾಗಿತ್ತು. ಹಂಗೋ ಹಿಂಗೋ ಮಾಡಿ ಎಲ್ಲನೂ ಹೆರ್ಚ್ಬಿಟ್ಟೆ ನೋಡ್ರಿ. ಅಂದರೆ ಈ ವಾತಾವರಣಕ್ಕೆ ಜಲ್ದಿ ಒಣಗಂಗಿಲ್ಲ ರೀ. ಕಟ್ ಮಾಡಿಬಿಟ್ರೆ ಎಷ್ಟು ದಿವಸ ಆದ್ರೂ ಮತ್ತು ಅದನ್ನ ಎಲ್ಲ ವೇಸ್ಟ್ ಆಗುತ್ತೆ. ಈ ರೀತಿ ಹೆರ್ಚಿಟ್ಟಾಗೇನೈತಲ್ಲ 1-2 ದಿವಸ ಒಳಗಡೆ ಒಣಗಿ ಬಿಡುತ್ತಂತ ನಾನು ಈ ರೀತಿ ಎಲ್ಲ ಹೆರ್ಚಿ ಒಂದು ಬುಟ್ಟಿಗೆ ಹಾಕಿ ನೀಟಾಗಿ ಸ್ವಲ್ಪ ಅಂಗ್ಲಾಗ ಹಾಕಿಬಿಟ್ರೆ ಐತಂತ ಹಾಕಿ ಇಡಾಕಂತೀನಿ ನೋಡ್ರಿ. ಅಂದರೆ ಇದು ಮಾವಿನಕಾಯಿ ಹೆರ್ಚ್ಬಿಟ್ಟು ನಾವು ಏನಂತಾರೆ ಅಲ್ಯೂಮಿನಿಯಮ್ ಬಾಂಡೆ ಒಳಗೆ ಹಾಕಿ ಇಡಾಕೆ ಹೋಗ್ಬಾರ್ದು. ಅದು ಹುಳಿಗೆಲ್ಲ ಕಪ್ ಆಗಿಬಿಡುತ್ತೆ. ಅಂದರೆ ಜರ್ಮನಿ ಬಾಂಡೆ ಒಳಗೆ ಹಾಕಿಡಾಕೆ ಹೋಗ್ಬಾರ್ದು. ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಪೇಪರ್ ಮೇಲೆ ಹಾಕಿಬಿಟ್ಟು ಒಣಗಿಸ್ಕೋಬೇಕಾಗುತ್ತೆ ರೀ. ಮತ್ತು ಪೇಪರ್ ಮೇಲೆ ಅರ್ಬಿ ಮೇಲೆ ಹಾಕಕ್ಕೆ ಹೋಗಬಾರ್ದು. ಅಂದರೆ ನೀವು ಆಮ್ಚೂರು ಪುಡಿ ಮಾಡ್ಕೋಬೇಕಂದ್ರೆ ಈ ರೀತಿ ಮಾಡ್ಬೋದಂತ ಹೇಳಿದೆ ಅಷ್ಟೇ ರೀ. ಅದನ್ನೇ ಒಣಗಿಸ್ಬಿಡೋದು. ಮಾವಿನಕಾಯಿ ಕಟ್ ಮಾಡಿಬಿಟ್ಟು ಒಣಗಿದ ಮೇಲೆ ಮಿಕ್ಸರ್ಗೆ ಹಾಕಿ ಇಟ್ಟರೆ ಆಯಿತು. ನಮ್ಗೆ ಬೇಕಂದಾಗ ಯಾವುದಾದ್ರೂ ಸ್ನ್ಯಾಕ್ಸಿಗೆ ಯೂಸ್ ಮಾಡೋಕೆ ಬರುತ್ತೆ ರೀ. ಈಗಿದ್ರೆ ನಾನು ಸಂಜೆ ಮುಂದಾಗ ಸ್ನ್ಯಾಕ್ಸ್ ರೆಡಿ ಮಾಡಾಕಂತೀನಿ ನೋಡ್ರಿ. ಆ್ಯಕ್ಚುಲಿ ಮಧ್ಯಾಹ್ನ ಅಡುಗೆ ಮಾಡಿ ಊಟನೂ ಮಾಡಿ ರೆಸ್ಟ್ ಮಾಡಾಕತ್ತಿದ್ದೆ. ಒಂದೊಂದು ಕಮೆಂಟ್ ನೋಡಿಬಿಟ್ರೆ ಫುಲ್ ಮೂಡ್ ಅಪ್ಸೆಟ್ ಆಗ್ಬಿಡುತ್ತೆ. ಏನೂ ಮಾಡೋಕ್ಕನ ಮನ್ಸು ಬರೋಂಗಿಲ್ಲ. ಹಾಗಾಗಿ ಸುಮ್ಮನೆ ಕುಂತಿದ್ದೆ. ಮತ್ತು ಸಂಜೆ ಮುಂದಾಗ ಹೋಲ್ಬಿಡು ಅಂತೇಳಿ ಈಗ ಸ್ನ್ಯಾಕ್ಸ್ ರೆಡಿ ಮಾಡಿಕೊಡ್ಬೇಕಂತ ರೆಡಿ ಮಾಡಾಕಂತೀನಿ ನೋಡ್ರಿ. ಮಧ್ಯಾಹ್ನ ಚಪಾತಿ ಪಲ್ಯ ಅಷ್ಟೇ ಮಾಡಿದ್ದೆ. ಚಪಾತಿನೂ ಹಂಗೆ ಅದಾವು, ಜಾಸ್ತಿ ಯಾರೂ ಊಟನೇ ಮಾಡಿದ್ದಿಲ್ಲ ರೀ. ಹಾಗಾಗಿ ಈಗ ಸ್ನ್ಯಾಕ್ಸ್ ಮಾಡಿಕೊಟ್ರಾಯ್ತು. ಇದನ್ನೇ ಊಟನೂ ಆಗ್ಬಿಡುತ್ತೆ. ಅಂದರೆ ಚಪಾತಿ ಇಷ್ಟ ಇಲ್ಲ ಅಂದ್ರೂ ಇದು ಕಡ್ಲೆಕಾಳು ಚಾಟ್ಸ್ ಮತ್ತು ಚುಮ್ಮರಿ ಮಾಡಿಕೊಟ್ರಾಯ್ತು, ಇಷ್ಟ ಆಗುತ್ತಂತ ಅಂದ್ಕೊಂಬಿಟ್ಟು ಈಗ ಕಡ್ಲೆಕಾಳಿಗೆ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ನೀರು ಹಾಕಿ ಬೆನ್ಸಾಕಿಟ್ಟಿದ್ದೀನಿ ರೀ. ಅಂದರೆ ಇವು ಒಂದು 4-5 ದಿವಸ ಆಯಿತು ಕಡ್ಲೆಕಾಳು ನೆನೆಸ್ಬಿಟ್ಟು ಮೊಳಕೆನೂ ಚಲೋ ಬಂದಿದ್ದ. ಮತ್ತು ಆರೋಗ್ಯಕ್ಕೂ ಬೆಸ್ಟ್ ಅಲ್ರಿ. ಕಡ್ಲೆಕಾಳು ಒಳಗೆ ಪ್ರೋಟೀನು ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನೇ ಮಾಡಿಕೊಟ್ರಾಯ್ತು. ಸ್ವಲ್ಪ ಡೀಪ್ ಐಟಮ್ಸ್ ಕಮ್ಮಿ ಮಾಡ್ಬೇಕಂತೀವಿ, ಆದ್ರೂ ನನ್ನ ಮಕ್ಕಳಿಗೆ ಜಾಸ್ತಿ ಇಷ್ಟ ಆಗುತ್ತೆ ರೀ. ಇವತ್ತು ಬ್ಯಾಡ ಅಂತೇಳಿ ಅದನ್ನೇ ಚಾಟ್ಸ್ನ ರೆಡಿ ಮಾಡಾಕತ್ತಿದ್ದು. ಅದನ್ನ ಕುದಿಸಾಕಿಟ್ಟು ಉಳ್ಳಾಗಡ್ಡಿ ಟೊಮೆಟೊ ಕಟ್ ಮಾಡಿ ಇಟ್ಬಿಟ್ಟು ಚುಮ್ಮರಿ ಚೂಡ ಮಾಡ್ಬೇಕಂತ ಅವನು ಹಸನು ಮಾಡಾಕತ್ತಿದ್ದೆ ರೀ. ನನ್ನ ಮಗಳು ಈ ಕಡೆ ದೀಪನೂ ಹಚ್ಚಾಕತ್ತಿದ್ಲು ದೇವ್ರ ಮುಂದೆ.
ಈಗ ಕಡ್ಲೆಕಾವನ್ನು ಕುದ್ದಿದ್ದಲ್ರಿ ಅದನ್ನ ಕುದ್ದಾದ್ಮೇಲೆ ಅದ್ರೊಳಗಿನ ನೀರೆಲ್ಲನ ತೆಗೆದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕ್ರಿ. ಜಾಸ್ತಿ ನೀರು ಹಾಕಿ ಕುದ್ಸಕ್ಕೆ ಹೋಗಬಾರ್ದು, ಒಂಚೂರು ನೀರು ಹಾಕಿದ್ದು. ಈಗ ಸ್ವಲ್ಪ ನೀರು ಅದಾವಲ್ರಿ ಅವನ್ನ ನೀರು ತೆಗೆದ್ಬಿಟ್ಟು ತಣ್ಣಗಾಗಕ್ಕೆ ಇಡ್ತೀನಿ ರೀ. ಈ ರೀತಿ ಒಂದು ಜಾಲರಿ ಒಳಗೆ ಅಂದರೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಆ್ಯಕ್ಚುಲಿ ಅದು ಸ್ಟೀಲ್ದು, ಇದ್ರೊಳಗೆ ಹಿಡಿಯಂಗಿಲ್ಲ, ಅಂದರೆ ಕಡ್ಲೆಕಾಯಿ ಹಿಡಿಯಂಗಿಲ್ಲ ಅಂತ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದು. ಜಸ್ಟ್ ಒಂದು ಸ್ವಲ್ಪ ಹೊತ್ಬಿಟ್ಟು ತೆಗೆದ್ಬಿಟ್ಟಾರೆ. ಈಗ ಒಂದು ಬೊಗೋಣಿಗೆ ಅಂದರೆ ಒಂದು ಬುಟ್ಟಿಗೆ ಕಡ್ಲೆಕಾಳು ಮತ್ತು ಕಟ್ ಮಾಡಿದ ಉಳ್ಳಾಗಡ್ಡಿ, ಟೊಮೊಟೊ ಮತ್ತು ಸ್ವಲ್ಪ ಬ್ಲ್ಯಾಕ್ ಸಾಲ್ಟು, ಜೀರಿಗೆ ಪುಡಿ ಮತ್ತು ಚಾಟ್ ಮಸಾಲ ಹಾಕಿ ಸ್ವಲ್ಪ ಚಾಟ್ ಮಸಾಲ ಮತ್ತು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಮತ್ತು ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿನೂ ಹಾಕ್ಬೋದಿತ್ತು. ನನ್ನ ಕಡೆ ಕೊತ್ತಂಬರಿ ಇದ್ದಿದ್ದಿಲ್ಲ ಅಂತ ನಾನು ಹಂಗೆ ಮಾಡಿದ್ದು. ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡಿರಿ. ಅಷ್ಟನ್ನು ತಿನ್ಬೋದು, ಇಲ್ಲಾಂದರೆ ಚುಮ್ಮರಿ ಮಾಡಿಬಿಟ್ಟು ಚುಮ್ಮರಿ ಸಂಗಟ ಆದರೂ ತಿನ್ಬೋದು, ಇಲ್ಲ ಒಣ ಚುಮ್ಮರಿ ಸಂಗಟ ಮಿಕ್ಸ್ ಮಾಡ್ಕೊಂಡು ತಿಂದ್ರೂ ಬೆಸ್ಟ್ ಆಗುತ್ತೆ ನೋಡಿರಿ. ಅಂದರೆ ಸಿಂಪಲ್ಲಾಗಿ ಈ ರೀತಿ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ನೋಡಿರಿ. ಮತ್ತು ಟೇಸ್ಟ್ನೂ ಚಲೋ ಇರುತ್ತೆ. ನೀವು ಇದಕ್ಕೆ ಬೇಕಂದರೆ ಸೇವಾನು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ಇನ್ನೂ ಬೆಸ್ಟ್ ಆಗುತ್ತೆ ರೀ. ಈಗ ಇದನ್ನು ರೆಡಿ ಮಾಡಿ ಫಸ್ಟಿಗೆ ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ನಾವು ಎಲ್ಲ ತಿಂದು ರಾತ್ರಿ ಊಟ ಯಾರೂ ಮಾಡೋರಿಲ್ಲ ರೀ. ಚಪಾತಿನೂ ಹಂಗೆ ಉಳಿದಿದ್ದ, ಮತ್ತು ನಾಯಿಗೂ ಬೇಕಾಗ್ತಾವಲ್ಲ, ಹಾಗಾಗಿ ರಾತ್ರಿ ಅಷ್ಟು ಹಾಕಿ ಬೆಳಗ್ಗೆ ಹಾಕಕ್ಕೆ ಬರುತ್ತಂತ. ಈಗ ಬೆಳಿಗ್ಗೆನೂ ಎದ್ದು ಫಸ್ಟಿಗೆ ಕಸ ಹುಡುಗಿ ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಮತ್ತು ನಾನು ಜಳಕ ಮುಗಿಸ್ಕೊಂಡು ಬಂದು ಈಗ ಒಂದು ಏನಂತಾರೆ ಡಿಟಾಕ್ಸಿನ್ ಡ್ರಿಂಕ್ ಮಾಡ್ಕೊಂಡು ಕುಡಿಬೇಕಂತ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಅಂದ್ರೆ ಕಷಾಯ ಥರ ಇದು ಬೆಸ್ಟ್ ಆಗುತ್ತೆ ರೀ. ನನ್ನ ಮಗಳಿಗೆ ಅದನ್ನ ವಾಸನೆ ನೋಡಿಬಿಟ್ಟು ಏನು ಕುಡಿತೇವ ನೀನು ಅಂತ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಂದರೆ ಹೆಲ್ತ್ ಚಲೋತ್ನಾಗ ಇರಬೇಕಂದ್ರೆ ಏನಾದರೂ ಮಾಡಬೇಕಲ್ರಿ. ಯಾವಾಗಲೂ 30 ವಯಸ್ಸು ಆದಮೇಲೆ ಸ್ವಲ್ಪ ಆದಷ್ಟು ಹೆಲ್ತ್ ಬಗ್ಗೆ ಕೇರ್ ತೊಗೊನೇ ಬೇಕಾಗುತ್ತೆ. ಮತ್ತು ಈಗಿನ ಲೈಫ್ ಸ್ಟೈಲ್ ಒಳಗೆ ರೀ ಎಷ್ಟೇ ನಾವು ಕೇರ್ ಮಾಡಿಬಿಟ್ರೂ ಏನಾದರೂ ಒಂದು ಪ್ರಾಬ್ಲಮ್ ಬಂದೇ ಬರ್ತಾವ್ರಿ. ಯಾಕಂದರೆ ಎಲ್ಲದಕ್ಕೂ ಕೆಮಿಕಲ್ ಹಾಕ್ತಾರೆ. ಈಗ ನಾವು ತಿನ್ನೋ ತರಕಾರಿ ಆಗಲಿ, ಹಾಲು, ಮೊಸರು ಮತ್ತು ಗೋಧಿ ಹಿಟ್ಟು ಏನೇ ನಾವು ಹೊರಗಿಂದ ತಂದು ಬಿಟ್ರೂ ಅದು ಎಲ್ಲದಕ್ಕೂ ಕೆಮಿಕಲ್ ಮಿಕ್ಸ್ ಮಾಡಿಬಿಡ್ತಾರಲ್ಲ. ಹಾಗಾಗಿ ನಮ್ಗಷ್ಟು ಏನು ಆರೋಗ್ಯವಾಗಿ ಇರೋಕ್ಕನ ಸಾಧ್ಯ ಆಗಂಗಿಲ್ಲ. ಪ್ರತಿಯೊಬ್ಬರಿಗೆ ಇತ್ತೀಚೆಗೆ ನೋಡಿರಿ ನೀವು ಬರೀ ಸುಸ್ತಾಗೋದು, ಕೈಕಾಲು ಹರಿಯೋದು ಆ ರೀತಿ ಎಲ್ಲ ಆಗ್ತಾವೆ. ಅವಾಗೆಲ್ಲ ಗಟ್ಟಿ ಮುಟ್ಟಾಗಿದ್ರು, ಕೆಲಸನೂ ಜಾಸ್ತಿ ಮಾಡ್ತಿದ್ರು, ಮತ್ತು ತಿನ್ನೋ ಆಹಾರನೂ ಹಂಗೆ ಐತ್ರಿ. ಯಾವುದಕ್ಕೂ ಗೊಬ್ಬರ ಆಗಲಿ ಮತ್ತು ಔಷಧ ಆಗಲಿ ಏನೂ ಹಾಕ್ತಿತ್ತಿಲ್ಲ. ಇತ್ತೀಚೆಗಂತೂ ಫಾಸ್ಟಾಗಿ ಬರಬೇಕು, ಫಾಸ್ಟಾಗಿ ತಿನ್ನಬೇಕು, ಫಾಸ್ಟಾಗಿ ಹೋಗಬೇಕು, ಆ ರೀತಿ ಆಗ್ಬಿಟ್ಟೈತಿ. ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಎಲ್ಲರ ಜೊತೆ ನಾವು ಜೈ ಅಂದ್ಬಿಟ್ಟು ಹೋಗ್ಬಿಡೋದು ಅಷ್ಟೇ. ಮನೂರಿ ಹಾಲು ಮೊಸರು ತಿನ್ನೋದು ಬಿಟ್ಟಿದ್ದು ಅದು ಒಂದು ಕಾರಣ ಆಯ್ತು ನೋಡ್ರಿ. ಮೊಬೈಲ್ ಒಳಗೆ ಎಮ್ಮಿಗೆ ಆಕಳಿಗೆ ಇಂಜೆಕ್ಷನ್ ಮಾಡಿಬಿಟ್ಟು ಹಾಲು ಜಾಸ್ತಿ ಬರಲಿ ಅಂತೇಳಿ ಹಾಲನ್ನು ತೆಗಿತಾರೋ. ಅದಕ್ಕಾಗಿ ನಾನು ಹಾಲು ತಿನ್ನಂಗಿಲ್ಲ ಮಮ್ಮಿ, ಹಾಲು ಮೊಸರು ತಿಂದುಬಿಟ್ರೆ, ಮೊಸರು ತಿಂದುಬಿಟ್ರೆ ಅದರಿಂದ ಏನೂ ಬೆನಿಫಿಟ್ ಇಲ್ಲ. ಅದರೊಳಗೆ ಯಾವುದೇ ಪ್ರೋಟೀನ್, ನ್ಯೂಟ್ರಿಷನ್ ಏನೂ ಇರೋಂಗಿಲ್ಲ. ಯಾಕಂದ್ರೆ 1 ಲೀಟ್ರ್ ಹಾಲು ಕೊಡೋ ಎಮ್ಮೆ ಆಕಳ 10 ಲೀಟ್ರ್ 15 ಲೀಟ್ರ್ ಹಾಲು ಕೊಡ್ಬೇಕಂತೇಳಿ ಇಂಜೆಕ್ಷನ್ ಮತ್ತು ಅದಕ್ಕೂ ಔಷಧ ಏನೇನೋ ಮಾಡಿಬಿಟ್ಟು ಹಾಲು ತೆಗಿತಾರೋ. ಹಾಗಾಗಿ ನಾನು ಹಾಲು ಮೊಸರು ತಿನ್ನೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಾಕತ್ತಿದ್ದಾರೆ. ಹಾಗಾಗಿ ಅವ್ನು ಹಾಲು ಮೊಸರು ತಿನ್ನೋದು ಬಿಟ್ಟಾನು. ಅದಕ್ಕೆ ಒಬ್ಬರು ಸಿಸ್ಟರ್ ಯಾವ ರೀತಿ ಕಮೆಂಟ್ ಮಾಡ್ಯಾರ ನೋಡಿ. ನಿಮ್ಮ ಮಗಂದು ದೊಡ್ಡ ದಿಮಾಕ್, ಇವನೇನು ಬಿಲಿಯನ್ನರ್ ಅಂತೇಳಿ ಕಮೆಂಟ್ ಮಾಡ್ಯಾರು. ಅದಕ್ಕೂ ಒಬ್ಬರು ಸಿಸ್ಟರ್ ಸರಿಯಾಗಿನೇ ಕಮೆಂಟ್ ಮಾಡ್ಯಾರು. ಯಾಕಂದ್ರೆ ರೀ ಅವ್ರದ್ದೇ ಆದ ಆತ್ಮಸಾಕ್ಷಿ, ಆತ್ಮ ತೃಪ್ತಿಗೋಸ್ಕರ ಎಲ್ಲರೂ ಬದುಕಬೇಕಾಗುತ್ತಾ. ಮತ್ತೊಬ್ಬರ ಬಗ್ಗೆ ಆಗಲಿ, ಮತ್ತೊಬ್ಬರ ಮಕ್ಕಳ ಬಗ್ಗೆ ಆಗಲಿ ಕಮೆಂಟ್ ಮಾಡೋಕ್ಕಿಂತ ನಮ್ಮ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ ವಿಚಾರ ಮಾಡೋದು ಅದು ಬೆಸ್ಟ್ ಅಂತ ಅನ್ಸುತ್ತೆ. ಅವ್ರದ್ದೇ ಆದ ಒಂದು ಆತ್ಮಸಾಕ್ಷಿಯಿಂದ ಅವ್ರು ಬದುಕ್ತಿರ್ತಾರೋ, ಅವ್ರಿಗೆ ಇಷ್ಟ ಆಗಿದ್ದನ್ನು ಅವ್ರು ತಿಂತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದದು. ಅದನ್ನ ಇಷ್ಟ ಇಲ್ಲ ಅಂದ್ರೂ ತಿನ್ನಂತ ಒತ್ತಾಯ ಮಾಡೋದು ಮತ್ತು ನಿಂದೇನು ದೊಡ್ಡ ದಿಮಾಕ್ ಅಂತ ಹೇಳಕ್ಕೆ ಅದು ನನಗೂ ಸಂಬಂಧಪಟ್ಟಿದ್ದಲ್ಲ, ನಿಮಗೂ ಸಂಬಂಧಪಟ್ಟಿದ್ದಲ್ಲ ರೀ. ಮತ್ತು ಏನು ದೊಡ್ಡ ಬಿಲಿಯನ್ನರ್ ಅಂತ ಅಂತೀರಲ್ಲ, ಬಿಲಿಯನ್ನರ್ ಇದ್ದವ್ರು ಏನು ಮ್ಯಾಲಿಂದ ಹಂಗೆ ಬಿದ್ಕೊಂಡ್ಬಿಡ್ತಾರೆ. ಅವರು ತಂದೆ ತಾಯಿ ಮಕ್ಕಳೇ ಇರ್ತಾರೋ, ಅವರು ಕೆಳಗಿನಿಂದನೇ ಮ್ಯಾಲೆ ಬಂದಿರ್ತಾರೋ, ಅವರು ಕೆಳಗಿನಿಂದನೇ ಮಿಲಿಯನ್ನರ್ ಎಲ್ಲ ಆಗಿರ್ತಾರೋ. ಆ ಥರ ಮಾತಾಡೋಕ್ಕೆ ಯಾರಿಗೆ ಅದು ಅಧಿಕಾರ ಇರೋಂಗಿಲ್ಲ. ಈ ಥರ ಅನ್ಬಾರ್ದಂತ ನನಗೆ ಅನ್ನಿಸ್ತು, ಅದಕ್ಕಂತ ಹೇಳಕತ್ತಿದ್ದಷ್ಟೇ ರೀ. ದಿಮಾಕ್ ಮತ್ತು ಏನು ದೊಡ್ಡ ಬಿಲಿಯನ್ನರ್ ಅಂತ ಅಂತೀರಲ್ಲ, ಎಲ್ಲರೂ ತಂದೆ ತಾಯಿ ಮಕ್ಕಳಾಗಿರ್ತಾರೋ, ಮತ್ತು ಎಲ್ಲರೂ ಹುಟ್ಟನೆ ಬಿಲಿಯನ್ನರ್ ಆಗಿರಂಗಿಲ್ಲ. ಬಿಲಿಯನರ್ಸ್ಗೆ ಅಷ್ಟೇ ಎಲ್ಲ ಫಾಲೋ ಮಾಡಬೇಕು, ಅವರೇ ವೀಗನ್ ಆಗಿರ್ಬೇಕಂತೇನು ರೂಲ್ಸ್ ಇಲ್ಲ ರೀ. ಸಾಮಾನ್ಯ ಮನುಷ್ಯರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಹಕ್ಕಿರುತ್ತೆ. ಅದನ್ನೆಲ್ಲ ಹೇಳಕ್ಕೆ ನಾವ್ಯಾರು ಇಷ್ಟ ಬಂದರೆ ನೋಡಬೇಕು, ಅಲ್ಲಾದ್ರೆ ಬಿಟ್ಬಿಡ್ಬೇಕು ಅಷ್ಟೇ ರೀ. ಯಾಕಂದರೆ ಈ ರೀತಿ ಒಬ್ಬ ತಾಯಿ ಮುಂದೆ ಮಕ್ಕಳ ಬಗ್ಗೆ ಮಾತಾಡಿದಾಗ ಏನೈತಲ್ಲ, ಆ ತಾಯಿಗೆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ
ಅಂಥೇಳಿ ತಿಳ್ಕೊಬೇಕ್ರಿ. ಅಂದ್ರೆ ಪ್ರತಿಯೊಬ್ಬ ತಾಯಿ ಮನಸ್ಸಿಗೂ ಮಕ್ಕಳ ಬಗ್ಗೆ ಮಾತಾಡಿದಾಗ ಅದನ್ನ ಸಹಿಸ್ಕೊಳಕ್ಕಾಗಂಗಿಲ್ಲ. ಅದಕ್ಕಾಗಿ ಹೇಳಾಕತ್ತಿದ್ದೆ ಅಷ್ಟ. ಈ ಥರ ಮಾತಾಡಿರಕ್ಕ ಅಂತೇಳಿ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಮಾತಾಡೋಕ್ಕಿಂತ ಮುಂಚೆ ಕಮೆಂಟ್ ಹಾಕೋಕ್ಕಿಂತ ಮುಂಚೆ ಫಸ್ಟಿಗೆ ಅದ್ರ ಬಗ್ಗೆ ವಿಚಾರ ಮಾಡಿಬಿಟ್ಟು ಹಾಕಿಬಿಟ್ರೆ ಅದು ನಮಗೂ ಖುಷಿ ಅನಿಸುತ್ತೆ, ಅದು ನಿಮಗೂ ಖುಷಿ ಅನಿಸುತ್ತೆ, ಪ್ರತಿಯೊಬ್ಬರಿಗೂ ಅದು ಖುಷಿ ಅನ್ಸುತ್ತೆ ರೀ. ಸುಮ್ಮನೆ ಕಮೆಂಟ್ ಬಾಕ್ಸ್ ಕುಲ್ಲ ಐತೆ ಅಂತೇಳಿ ಬರೆದ್ಬಿಟ್ರೆ ಅದು ನೋಡಕ್ಕೂ ನಮ್ಗೆ ಅಷ್ಟು ಇಷ್ಟ ಆಗಂಗಿಲ್ಲ ಮತ್ತು ಬೇಜಾರೂ ಆಗ್ತೈತಿ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಈ ಥರ ಮಾತಾಡೋದು ಮತ್ತು ಈ ಥರ ಕಮೆಂಟ್ ಮಾಡೋದು ಪ್ರತಿಯೊಂದೂ ನಂಗೆ ತಪ್ಪು ಅನಿಸುತ್ತೆ, ಹಾಗಾಗಿ ಹೇಳಿದ್ದೆ ಅಷ್ಟೇ ರೀ. ಈಗಿದ್ರೆ ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಮಧ್ಯಾಹ್ನ ಬದ್ನಿಕಾಯಿ ಪಲ್ಯ ರೈಸ್ ಅಷ್ಟೇ ಮಾಡಿದ್ದು. ಫುಲ್ ಅದನ್ನ ಕಮೆಂಟ್ ನೋಡಿಬಿಟ್ಟು ಮೂಡ್ ಅಪ್ಸೆಟ್ ಆಗಿ ನಂಗೆ ರೊಟ್ಟಿ ಮಾಡ್ಬೇಕಂದಿತ್ತು. ರೊಟ್ಟಿ ಮಾಡೋಕ್ಕೂ ಮನಸ್ಸಾಗಲಿಲ್ಲ. ಬರೀ ಅನ್ನ ಅಷ್ಟೇ ಉಂಡ್ಕೊಂಡ್ವಿ ಎಲ್ಲರೂ. ಅನ್ನ ಅಷ್ಟೇ ಊಟ ಮಾಡಿಬಿಟ್ಟು ಅದು ನಿನ್ನೆ ಮಾವಿನಕಾಯಿದು ಹೆಚ್ಚಿಬಿಟ್ಟು ಇಟ್ಟಿದ್ದಲ್ರಿ, ಅದನ್ನೂ ಒಣಗಿತ್ತು. ಹಂಗಾಗಿ ಅದನ್ನ ಪೌಡ್ರ್ ಮಾಡಿ ಇಟ್ಬಿಟ್ರಾಯ್ತು. ಮತ್ತು ಹಂಗೆ ಬಿಟ್ರೆ ಅದು ಮನ್ಯಾಗ ಇಟ್ಟ ತಕ್ಷಣ ಮೆತ್ತಗೆ ಆಗುತ್ತೆ ರೀ. ಅದಕ್ಕಾಗಿ ಅದನ್ನ ಪೌಡ್ರ್ ಮಾಡಿ ಇಟ್ರಾಯ್ತು ಈಗ ಅಂತ ಪೌಡ್ರ್ ಮಾಡಾಕಂತೀನಿ ನೋಡ್ರಿ. ಭಾಳ ಜನ ಈ ಮಿಕ್ಸರ್ ಜಾರ್ ಬಗ್ಗೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಾಕತ್ತಿದ್ರಿ, ಅಕ್ಕ ಇದು ಎಲ್ಲದಕ್ಕೂ ಸೆಟ್ ಆಗುತ್ತೇನೋ ಎಲ್ಲ ಮಿಕ್ಸರ್ ಕ್ರೇ ಅಂಥೇಳಿ. ಎಲ್ಲದಕ್ಕೂ ಸೆಟ್ ಆಗುತ್ತೆ ರೀ. ಮತ್ತು ಏನು ಚಟ್ನಿ ಮಾಡ್ಕೊಳಕ್ಕಾಗಲಿ ಮತ್ತು ಈ ರೀತಿ ಶೇಂಗಾ ಪುಡಿ ಮತ್ತು ಯಾವುದೇ ಒಂದು ಮಸಾಲ ಪುಡಿಗಳು ಮಾಡೋಕ್ಕೆ ಬೆಸ್ಟ್ ಆಗುತ್ತೆ. ಮತ್ತು ಇದು ಮಸಾಲ ಡ್ರೈ ಪೌಡ್ರ್ಕ್ಕಿಂತ ರೀ ಈಜಿಯಾಗಿ ನಾವು ಚಟ್ನಿ ಆಗಲಿ ಮತ್ತು ಯಾವುದೇ ಸ್ಮೂದಿ ಮಾಡೋಕ್ಕೆ ಭಾಳ ಬೆಸ್ಟ್ ಆಗುತ್ತೆ ನೋಡ್ರಿ. ನನ್ನ ಕಡೆನೇ ಇದ್ದಿದ್ದಿಲ್ಲ ಅಂತ ತರಿಸಿದ್ದು. ಮತ್ತು ಇದಕ್ಕೆ ಎಷ್ಟು ಅಮೌಂಟ್ ಕೊಡ್ತೀರಿ ಅಂತ ಕೇಳಾಕತ್ತಿದ್ರು. ನಾನು ಇದಕ್ಕೆ 349 ರೂಪಾಯಿನ ಆನ್ಲೈನ್ ಪೇಮೆಂಟ್ ಮಾಡಿದಾಗ ಅಷ್ಟು ಬಿದ್ದೈತೆ ನೋಡ್ರಿ. ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ಅಂದರೆ ಸ್ವಲ್ಪ ಒಂದು 20-30 ರೂಪಾಯಿ ಹೆಚ್ಚಾಗ್ಬೋದು. ಅದಕ್ಕಾಗಿ ಹೇಳಿದ್ದಷ್ಟೇ ರೀ. ಇದ್ರ ಲಿಂಕ್ ಏನೈತಿಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ, ನೀವು ಚೆಕ್ ಮಾಡಿರಿ. ಇವತ್ತಿನ ವಿಡಿಯೋದೊಳಗೆ ರೀ, ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಹಾಕಿರ್ತೀನಿ. ನಿಮ್ಗೆ ಬೇಕಂದ್ರೆ ನೀವು ತರಿಸ್ಕೋಬೋದು. ಈಗಿದ್ರೆ ನಾನು ಅದನ್ನೆಲ್ಲ ರೆಡಿ ಮಾಡಿ ಎತ್ತಿಟ್ಬಿಟ್ಟು ಸ್ವಲ್ಪ ಡಿಟಾಕ್ಸಿನ ಟೀ ಥರ ಮಾಡ್ಕೊಂಡು ಕುಡಿಯೋಣ ಅಂತಾರೆ. ಅಂದ್ರೆ ಏನಂತಾರು ಇದಕ್ಕೆ ಟೀ ಪುಡಿ ಆಗಲಿ ಬೆಲ್ಲ ಸಕ್ಕರೆ ಏನು ಯೂಸ್ ಮಾಡೋಂಗಿಲ್ಲ ರೀ. ಬರೀ ನೀರನ್ನು ಬಿಸಿ ಮಾಡೋಕೆ ಇಟ್ಬಿಟ್ಟು ಲೆಮನ್ ಗ್ರಾಸ್ ಮತ್ತು ಸ್ವಲ್ಪ ದಾಲ್ಚಿನ್ನಿ ಪುಡಿ ಅಷ್ಟು ಹಾಕಿಬಿಟ್ಟು ಕುದಿಸಿ ಸೋಸ್ಕೊಂಡು ಕುಡಿಯೋದು ನೋಡ್ರಿ. ಅಂದರೆ ಹಾಲು ಸ್ವಲ್ಪ ಸಕ್ಕರೆ ಅವಾಯ್ಡ್ ಮಾಡ್ಬೇಕಂತ ಈ ರೀತಿ ಮಾಡಿದ್ದು. ಅಂದರೆ ಒಂದೊಂದು ಸಲ ನಾವು ಎಲ್ಲರ ಸಂಗಟ ಕುಡಿದ್ಬಿಡ್ತೀವಿ ರೀ. ಇವತ್ತು ಯಾರೂ ಚಾಕ ಇದ್ದಿದ್ದಿಲ್ಲ, ನಾನು ಒಬ್ಬನೇ ಇದ್ದೆ ಅಂತ ಇದನ್ನ ರೆಡಿ ಮಾಡ್ಕೊಂಡು ಕುಡಿಯಾಕತ್ತಿದ್ದು. ಇವಾಗಿದ್ರೆ ಟೈಮ್ 7 ಗಂಟೆ ಆಗೈತೆ ನೋಡ್ರಿ. ನಮ್ಮ ಮನೆಯವರು ಬಂದಿದ್ರು, ಸ್ವಲ್ಪ ಅಂಗಡಿಗೆ ಹೋಗಿ ಹಾಲು ಮತ್ತು ಮೊಸರು ಬೇಕಾಗಿತ್ತು. ಹಾಗಾಗಿ ತೊಗೊಂಡು ಬಂದಿದ್ದೆ. ಬಿಸ್ಕಿಟ್ ನಮ್ಮ ಮನೆಯವ್ರು ತಗೋ ಅಂತಂದ್ರು, ಹಾಗಾಗಿ ಬಿಸ್ಕೆಟ್ನು ತಂದಿದ್ದೆ. ಬಂದು ಕೂಡಲೇ ಚಹಾ ಮಾಡಂತೇಳಿ ಅಂದ್ರೆ ನಮ್ಮ ಮನೆಯವರು ಪಾಪ ನಾನೇ ಮಾಡ್ತೀನಿ ಅಂತ ತನೂ ಮಾಡಾಕತ್ತಿದ್ಲು. ನಾನಿದ್ರೆ ಚಾವಲ್ಲಮ್ಮ ನಿಮ್ಗೆ ಅಷ್ಟ ಮಾಡ್ಕೊರಿ ಪಪ್ಪಾಗ ನಿನಗಂತ ನಾನು ಅಂದೆ. ಇಲ್ಲ ನಮ್ಮ ಮನೆಯವರೇ ಎಲ್ಲರಿಗೂ ಮಾಡಿಬಿಡು ಎಲ್ಲರೂ ಕುಡಿಯೋಣಂತ ಅನ್ನಾಕತ್ತಿದ್ರು. ಅಷ್ಟ ಬೊಗಣಿ ಒಳಗೆ ನನ್ನ ಮಗು ಚಹಾ ಇಟ್ಬಿಟ್ಟು ಎಲ್ಲ ಕೆಳಗಡೆ ಚೆಲ್ಲಾಕತ್ತಿದ್ಲು. ನಮ್ಮ ಮನೆಯವ್ರ ಸಂಗತಿ ಸ್ವಲ್ಪ ಡಿಸ್ಕಸ್ ನಡೀತ್ರಿ. ಯಾಕಂತಂದ್ರೆ ಶೇಂಗಾ ತರೋ ವಿಷಯದೊಳಗೆ ಒಮ್ಮೆ ತಂದುಬಿಟ್ರೆ ಸ್ವಲ್ಪ ಕಡಿಮೆ ಬೀಳುತ್ತೆ. 1 kg ತಂದುಬಿಟ್ರೆ ಅವು ಸ್ವಲ್ಪ ಕ್ವಾಂಟಿಟಿನೂ ಕಮ್ಮಿ ಬರುತ್ತೆ ರೀ. ಹಸಿ ಇರ್ತಾವೆ, ಅಂದರೆ ಒಡ್ಯಾ ಮುಂದಾಗ ಅವು ನೀರು ಹಾಕಿಬಿಟ್ಟು ಒಡೆದಿರ್ತಾರೆ. ಒಮ್ಮೆ ತಂದುಬಿಟ್ರೆ ಅದು ಕಾಯಿ ಸಿಗ್ತಾವಲ್ರಿ ಬಲ್ಕ್ ಒಳಗೆ, ಅಂದರೆ ಕ್ವಿಂಟಲ್ಗಟ್ಟಲೆ ಸಿಗ್ತಾವೆ. ಆ ರೀತಿ ತಂದಾಗ ಕಮ್ಮಿ ಆಗುತ್ತೆ ನೋಡ್ರಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಅಮೌಂಟ್ನಾಗ ಖರ್ಚಾಗುತ್ತೆ. ಗೋಧಿನೂ ಅಷ್ಟೇ ರೀ, ತರಬೇಕಾದ್ರೆ ಬ್ಯಾಡ ಅಂತ ಅನ್ನಕತ್ತಿದ್ರು. ಅವಾಗೂ ಹಂಗೆ ಮಾಡಿರಿ, ಈಗಲೂ ಹಿಂಗೆ ಮಾಡ್ತೀರಿ. ಒಮ್ಮೆ ತಂದಾಗ ನಮ್ಗೆ ಸ್ವಲ್ಪ ಅಮೌಂಟ್ ಉಳಿತೈತಿ ಅಂತ ಅದನ್ನ ಹೇಳಾಕತ್ತಿದ್ದೆ. ಮತ್ತು ಅವು ಶೇಂಗಾ ಹಸಿ ಇರ್ತಾವಲ್ರಿ, ಹಂಗೆ ಯೂಸ್ ಮಾಡಿಬಿಟ್ರೆ ಅದು ಜಲ್ದಿ ಹುರಿಯಂಗಿಲ್ಲ. ಅವಾಗೂ ಗ್ಯಾಸ್ ವೇಸ್ಟನ ಆಗುತ್ತೆ, ಜಾಸ್ತಿ ಟೈಮ್ ಹುರಿಬೇಕಾಗುತ್ತೆ. ಅದನ್ನೇ ಹೇಳ್ಕೊತಾನೆ ಅವನ್ನೆಲ್ಲ ತೆಗಿಯಾಕತ್ತಿದ್ದೆ ನೋಡ್ರಿ. ಈಗಿದ್ರೆ ಮೊಸರು ಮತ್ತು ಹಾಲೆಲ್ಲ ತಂದಿದ್ದೆಲ್ಲ ಅದನ್ನ ಸ್ವಲ್ಪ ಎತ್ತಿಟ್ಬಿಟ್ಟು ಮತ್ತು ಇವತ್ತು ಅಮರ್ಖಂಡ್ ಮಾಡೋಣ ಅಂತೇಳಿ. ಯಾಕಂದರೆ ಈ ಸಲ ಲಾಸ್ಟ್ ಇದೊಂದು ಸಲ ಮಾಡಿಬಿಟ್ರೆ ಮುಗೀತು. ಯಾಕಂದ್ರೆ ಮಾವಿನ ಹಣ್ಣಿನ ಸೀಸನು ಮುಗಿಯುತ್ತೆ ಮತ್ತು ಮಳೆ ಸ್ಟಾರ್ಟ್ ಆದಮೇಲೆ ಮಾವಿನ ಹಣ್ಣು ಅಷ್ಟು ರುಚಿ ಅನ್ಸಂಗಿಲ್ಲ ರೀ. ಅದಕ್ಕಾಗಿ ಇವತ್ತು ಅದನ್ನೇ ಮಾಡ್ಬೇಕಂತ ಮೊಸರನ್ನು 1 ಲೀಟ್ರ್ ತಂದಿದ್ದೀನಿ. ನನ್ನ ಮಗಳು ಚಹಾ ಮಾಡಾಕಂತಾಳು. ಏಲಕ್ಕಿ ಇದರಿಂದ ಕುಟ್ಟಾಕತ್ತಾವ ನೋಡ್ರಿ. ಅದು ಮ್ಯಾಶ್ ಮಾಡೋದು ಬರುತ್ತಲ್ಲ, ಅದು ಹಿಂದಿಂದ ಕುಟ್ಟಾಕತ್ತಿದ್ಲು. ಕಲ್ತೊಂದು ಕುಟ್ಬೇಕಿಲ್ಲಮ್ಮ ಅಂತ ಅನ್ನಕತ್ತಿದ್ದೆ. ಆಗ ರೀ 1 ಎಡವಟ್ಟು ಕೆಲಸ ಆಗೇ ಬಿಟ್ಟು ಇಷ್ಟ ಸಣ್ಣ ಬೊಗಣಿ ಒಳಗೆ ತನೂ ಚಾಯ್ ಇಟ್ಟಾಳು. ಅರ್ಧ ಕೆಳಗೆ ಚೆಲ್ಬಿಟ್ಟು ನೋಡ್ರಿ. ಅಂದರೆ ಹಾನಟ್ಟಿಗೆ ಅದು ಕೆಳಗೆ ಚೆಲ್ಬಿಡುತ್ತೆ. ನಮ್ಮ ಮನೆಯವರಿದ್ರೆ ಚಮಚಿ ತೊಗೊಂಡು ಮಿಕ್ಸ್ ಮಾಡಾಕತ್ತಿದ್ರು. ನಾನಿದ್ರೆ ಈ ಕಡೆ ಬಯಾಕತ್ತಿದ್ದೆ. ಅಂದರೆ ದೊಡ್ಡ ಬೊಗಣಿ ಒಳಗೆ ಇಡಬೇಕಿಲ್ಲಮ್ಮ. 3 ಕಪ್ ಚಹಾ ಇಷ್ಟ ಸಣ್ಣ ಬೊಗಣಿ ಒಳಗೆ ಅದು ಸರಿಯಾಗಿ ಕುದಿಯಂಗಿಲ್ಲ. ಸರಿಯಾಗಿ ಕುದ್ರೇ ಅದು ಟೇಸ್ಟ್ ಬರುತ್ತೆ. ಚಹಾ ಪುಡಿ ಮಾತ್ರ ಜಾಸ್ತಿ ಹಾಕಿರ್ತಾಳು, ಜಾಸ್ತಿ ಕುದಿಸ್ಲಿಕ್ಕಂದ್ರೆ ಅದು ಟೇಸ್ಟ್ ಬರೋಂಗಿಲ್ಲ ಅಂತ ಅನ್ನಕತ್ತಿದ್ದೆ. ಈ ಕಡೆ ನನ್ನ ಮಗನ ಕೆಲಸ ಏನು ಸ್ಟಾರ್ಟ್ ಆಗೈತೆ ನೋಡ್ರಿ. ಎಲ್ಲೇ ಹಲ್ಲಿ ಕಂಡು ಬಿಟ್ರು ಅದನ್ನ ಫಸ್ಟ್ ಹೊರಗಡೆ ಕಳಿಸ್ಬಿಡ್ಬೇಕು ಅವನು.
ಈಗಿದ್ರೆ ಟೈಮ 7:30 ಆಗೈತೆ ನೋಡ್ರಿ. ನಾನು ಚಹಾ ಕುಡಿದ್ಬಿಟ್ಟು ಸ್ವಲ್ಪ ವಾಕಿಂಗ್ ಮಾಡಿ ಇನ್ನು ರಾತ್ರಿ ಊಟಕ್ಕೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಇವತ್ತು ಅಮರ್ಖಂಡ ಮತ್ತು ಪುರಿ ಮಾಡೋಣಂತಾರೆ. ಆಲ್ರೆಡಿ ನಾನು ಅಮರ್ಖಂಡ ಯಾವ ರೀತಿ ಮಾಡ್ತಂತ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ಸಿಂಪಲ್ಲಾಗೆ ರೆಸಿಪಿನ ಶೇರ್ ಮಾಡ್ಕೊತೀನಿ. ಯಾರೆಲ್ಲ ನೋಡಿದರೆ ಸ್ಕಿಪ್ ಮಾಡಿಬಿಟ್ಟು ನೋಡಿರಿ. ಮತ್ತು ಯಾರೆಲ್ಲ ಮೊನ್ನೆ ಮಾಡಿದಾಗ ನೀವು ಟ್ರೈ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಭಾಳ ಮಸ್ತ್ ಆಗುತ್ತಾ. ಮತ್ತು ಇದು ಜಾಸ್ತಿ ಕಾಸ್ಟ್ಲಿನೂ ಇರುತ್ತೆ. ಹೊರಗಡೆಯಿಂದ ತರಕ್ಕೆ ಹೋದ್ರೆ ಮನೆಯೊಳಗೆ ಈಜಿಯಾಗಿ ಸಿಂಪಲ್ಲಾಗೆ ಮಾಡ್ಕೋಬೋದು. ಜಾಸ್ತಿ ಅಮೌಂಟ್ನೂ ಖರ್ಚಾಗಂಗಿಲ್ಲ ಮತ್ತು ಟೇಸ್ಟ್ನೂ ಇರುತ್ತೆ ರೀ. ಇದು ಜಾಸ್ತಿ ಮಹಾರಾಷ್ಟ್ರ ಸೈಡ್ ಸಿಗುತ್ತೆ ರೀ. ನಮ್ಮ ಕಡೆ ಅಷ್ಟೊಂದೇನು ಸಿಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನಂತೂ ಹೊರಗಡೆಯಿಂದ ತಂದಿಲ್ಲ ರೀ. ಮಹಾರಾಷ್ಟ್ರ ಒಳಗೆ ಎಲ್ಲ ಕಡೆ ಸಿಗುತ್ತೆ ರೀ. ನಾನು ಇವತ್ತು ಮನೆಯೊಳಗೆ ಮಾಡಕ್ಕಂತೀನಿ ನೋಡಿರಿ. ಆಲ್ರೆಡಿ ಒಂದು ಸಲ ಮಾಡಿದ್ದೀನಿ. ಇದು ಲಾಸ್ಟ್ ನೋಡಿರಿ. ಯಾಕಂದರೆ ಈ ವರ್ಷ ಮಾವಿನ ಹಣ್ಣಿನ ಸೀಸನು ಮುಗಿಯಾಕೆ ಬರುತ್ತೆ. ಮತ್ತು ಸುಮ್ಮನೆ ಇನ್ನು ಮಳೆನೂ ಸ್ಟಾರ್ಟ್ ಆಗುತ್ತಲ್ಲ, ಮಾವಿನ ಹಣ್ಣು ಜಾಸ್ತಿ ತಿನ್ನಬಾರ್ದು. ಹಾಗಾಗಿ ಇವತ್ತು ಲಾಸ್ಟ್ ಮಾಡಿಬಿಡ್ಬೇಕಂತ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಫಸ್ಟಿಗೆ ಮೊಸರನ್ನ ಒಂದು ಕಾಟನ್ ಬಟ್ಟೆ ಒಳಗೆ ಹಾಕಿಬಿಟ್ಟು ಅದನ್ನೆಲ್ಲ ಸುತ್ತಿ ಒಂದು ಪ್ಲೇಟ್ ಇಟ್ಟು ಈ ರೀತಿ ವಜ್ಜಿರೋದು ಒಂದು ಏನಾದರೂ ಇಟ್ಬಿಟ್ರಾಯ್ತು. ಮೊಸರು ಒಳಗಿನ ನೀರೆಲ್ಲ ಹೋಗ್ಬಿಡುತ್ತೆ ರೀ. ಆಮೇಲೆ ಯೂಸ್ ಮಾಡ್ಕೊಳಕ್ಕೆ ಬರುತ್ತೆ. ಈ ಕಡೆ ಮಾವಿನ ಹಣ್ಣನ್ನು ಕಟ್ ಮಾಡಿಬಿಟ್ಟು ಅದ್ರ ಪಲ್ಪೆಲ್ಲ ತೆಗೆದು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ರೀ, ಅಂದರೆ ರುಬ್ಕೋಬೇಕಾಗುತ್ತೆ. ಈಗ ಅದನ್ನೇ ಮಾಡಕ್ಕಂತೀನಿ ನೋಡಿರಿ. ಇವು ಮ್ಯಾಲ ಕಲರ್ ಬಂದಿಲ್ಲ ಆದರೆ ಮಾವಿನ ಹಣ್ಣು ಟೇಸ್ಟ್ ಅದಾವ್ರಿ. ಹಂಗಾಗಿ ಮಾವಿನ ಹಣ್ಣೆಲ್ಲ ಒಳಗಿನ ಪಲ್ಪ್ ತೆಗೆದು ಈ ಮಿಕ್ಸರ್ ಜಾರಿಗೆ ಹಾಕಕ್ಕಂತೀನಿ ನೋಡಿರಿ. ಇದಂತೂ ಮೆತ್ತಿಗಿರೋದು ಭಾಳ ಫಾಸ್ಟಾಗಿ ಜಸ್ಟ್ ಒಂದು 30 ಸೆಕೆಂಡ್ ಒಳಗೆ ಸಣ್ಣ ಆಗಿಬಿಡುತ್ತೆ ರೀ. ಆದರೆ ಸ್ವಲ್ಪ ಡ್ರೈ ಐಟಮ್ಸ್ ರುಬ್ಬಕ್ಕೆ ಸ್ವಲ್ಪ ಟೈಮ್ ತಗೋತ್ತೆ. ಅಂದರೆ ನಾನು ಯೂಸ್ ಮಾಡಿದ್ಮೇಲೆ ಹೇಳಾಕತ್ತಿದ್ದೆ ಅಷ್ಟೇ ರೀ. ಈಗ ರೀ ಅಮರ್ಖಂಡ್ ಮಾಡೋಕೆ ಏನೈತಲ್ಲ, ಮಾವಿನ ಹಣ್ಣಿನ ಪಲ್ಪೆಲ್ಲ ತೆಗೆದ್ಬಿಟ್ಟು ಮಿಕ್ಸರ್ ಜಾರಿಗೆ ಹಾಕಿ ರುಬ್ಕೊಂಡ್ಬಿಡ್ಬೇಕು ನೋಡಿರಿ. ಯಾವ ರೀತಿ ಸಣ್ಣ ಆಗಿಬಿಡುತ್ತೆ. ಜಸ್ಟ್ ಒಂದು 30 ಸೆಕೆಂಡ್ ಒಳಗೆ ಪೂರ್ತಿಯಾಗಿ ಈ ರೀತಿ ಸಣ್ಣ ಆಗಿಬಿಡುತ್ತೆ ನೋಡಿರಿ. ಯಾವುದೇ ತರಕಾರಿ ಆದರೂ ರುಬ್ಕೋಬೋದು. ಮತ್ತು ಟೊಮೆಟೊ ಪ್ಯೂರಿ ಮಾಡೋಕ್ಕಾಗಲಿ ಮತ್ತು ಯಾವುದೇ ಸ್ಮೂದಿ ಮಾಡೋಕ್ಕಾಗಲಿ ಬೆಸ್ಟ್ ಆಗುತ್ತೆ ನೋಡಿರಿ. ಅಂದರೆ ಇದ್ರೊಳಗನ ರುಬ್ಬಿಟ್ಟು ಇದ್ರೊಳಗನೆ ಕುಡಿದು ಬಿಡ್ಬೋದು. ಮತ್ತು ಒಂದು ಕ್ಯಾಪ್ ಕೊಟ್ಟಾರಲ್ಲ ಮುಚ್ಚಿಬಿಟ್ಟು ಇಡ್ಬೋದು. ಯೂಸ್ ಆಗುತ್ತೆ ರೀ. ಇದು ಯಾವುದೇ ಪ್ರಮೋಷನ್ ಇಡುವಲ್ಲ, ನಾನು ತರಿಸ್ಬಿಟ್ಟು ಯೂಸ್ ಮಾಡಿದ್ದ ಅಷ್ಟೇ ಹೇಳಾಕತ್ತಿದ್ದು. ಈಗಿದ್ರೆ ಅದನ್ನ ಹಾಕಿಬಿಟ್ಟು ಈ ರೀತಿ ನೈಸಾಗಿ ರುಬ್ಕೊಂಡ್ಬಿಡ್ಬೇಕು ನೋಡಿರಿ. ಎಷ್ಟು ಕೊಟ್ಟಿರಿ ಅಕ್ಕ ಅಂತ ಕೇಳಿದ್ರಿ. 349 ರೂಪಾಯಿಗೆ ರೀ ನನಗೆ 2 ಮಿಕ್ಸಿ ಜಾರ ಸಿಕ್ಕಾವು ನೋಡಿರಿ. ಇದಕ್ಕೆ ಸ್ವಲ್ಪ ಸಣ್ಣದೊಂದು ಮತ್ತು ಇದು ಒಂದು. ಅಂದರೆ ಇದು 100% ಕ್ವಾಲಿಟಿ ಐತನಂತೇಳಿ ಕೇಳಕ್ಕೆ ಹೋಗ್ಬೇಡ್ರಿ. ಅಷ್ಟಂತೂ ಇಲ್ಲ, ಪರವಾಗಿಲ್ಲ ರೀ. ನಮ್ಮ ಯಾವುದೇ ಮಿಕ್ಸರ್ ಜಾರಿಗೆ ಯೂಸ್ ಮಾಡ್ಕೋಬೋದು. ಹೊರಗಡೆಯಿಂದ ತೊಗೊಂಡ್ರೆ ಹೆಂಗೆ ಸಿಗುತ್ತಾವಲ್ಲ ಹಾಗೆ ಐತಿ. ಅಂದರೆ 100ಕ್ಕೆ ಒಂದು 80% ಕೊಡ್ಬೋದು. ಪರವಾಗಿಲ್ಲ ರೀ, ಯೂಸ್ ಮಾಡ್ಕೋಬೋದು. ಅಂದರೆ ಒಬ್ಬೊಬ್ಬರಿಗೆ ಕ್ವಾಲಿಟಿ ಭಾಳ ಇಂಪಾರ್ಟೆಂಟ್ ಇರುತ್ತಲ್ಲ ರೀ. ಅಷ್ಟು ಹೈ ಕ್ವಾಲಿಟಿ ಏನಿಲ್ಲ, ಪರವಾಗಿಲ್ಲ ಅಂತ ನನಗೆ ಅನ್ನಿಸ್ತು. ನೀವು ಇಷ್ಟ ಇದ್ರೆ ತೊಗೋಬೋದು ಅಷ್ಟೇ ರೀ. ಈಗಿದ್ರೆ ನಾನು ಮಾವಿನ ಹಣ್ಣಿನ ಪಲ್ಪೆಲ್ಲ ತೆಗೆದ್ಬಿಟ್ಟು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಎಷ್ಟು ಮಸ್ತಾಗಿ ಪೇಸ್ಟ್ ಆಗೈತಿ. ಯಾವುದೇ ಚಟ್ನಿ ಮತ್ತು ಈ ರೀತಿ ಮಾವಿನ ಹಣ್ಣಿನ ಸ್ಮೂದಿ, ಸ್ವಲ್ಪ ಮಾವಿನ ಹಣ್ಣು ಸಕ್ಕರೆ ಮತ್ತು ಹಾಲು ಹಾಕಿಬಿಟ್ರೆ ಜಸ್ಟ್ ಒಂದು 30 ಸೆಕೆಂಡ್ ಒಳಗಡೆ ಸ್ಮೂದಿ ರೆಡಿ ಆಗುತ್ತೆ ನೋಡಿರಿ. ಅಂದರೆ ಮಿಕ್ಸರ್ ಜಾರನ್ನು ಹಾಳಾಗಿದ್ದು ಅಂತ ನಾನು ತರಿಸಿದ್ದಷ್ಟೇ. ನಿಮ್ಮ ಸಣ್ಣ ಮಿಕ್ಸರ್ ಜಾರ ಚಲೋ ಇದ್ಬಿಟ್ರೆ ತರಿಸೋ ಏನು ಅವಶ್ಯಕತೆ ಇಲ್ಲ ರೀ. ಬೇಕಂದ್ರೆ ತರಿಸ್ಕೋಬೋದಷ್ಟೆ. ಈಗಿದ್ರೆ ಅದನ್ನ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಸಕ್ಕರೆ ಪುಡಿ ಮಾಡ್ಕೊತೀನಿ ರೀ. ಒಂದಿಷ್ಟು ಅಂದರೆ ಒಂದು ಬಟ್ಲಷ್ಟು ಸಕ್ಕರೆ ಮತ್ತು ಒಂದು 8 ಏಲಕ್ಕಿ ಹಾಕಿಬಿಟ್ಟು ರುಬ್ಕೊಂಡ್ಬಿಡ್ಬೇಕು ರೀ. ಏಲಕ್ಕಿ ಸ್ವಲ್ಪ ಜಾಸ್ತಿ ಹಾಕಿಬಿಟ್ರೆ ಅದು ಫ್ಲೇವರ್ ಚಲೋ ಬರುತ್ತೆ ರೀ. ಮತ್ತು ಏಲಕ್ಕಿ ಅಂತೂ ಇತ್ತೀಚೆಗೆ ಸರಿಯಾಗಿ ಇರೋಂಗಿಲ್ಲ ರೀ. ಒಂದು 10 ಏಲಕ್ಕಿ ಒಳಗೆ ಒಂದು 5-6 ಏಲಕ್ಕಿ ಅಷ್ಟೇ ಚಲೋ ಇರ್ತಾವೆ. ಅಂದರೆ ಕ್ವಾಲಿಟಿ ಚಲೋ ಇರುತ್ತೆ ರೀ. ಮತ್ತು ಒಳಗಡೆ ಸ್ವಲ್ಪ ಸಣ್ಣ ಎಲ್ಲ ಇರ್ತಾವೆ. ಯಾವ ಏಲಕ್ಕಿ ಸ್ವಲ್ಪ ಕಪ್ಪಾಗಿರ್ತೈತಲ್ಲ ಅದು ಫ್ಲೇವರು ಚಲೋ ಇರುತ್ತೆ ಮತ್ತು ಟೇಸ್ಟ್ನೂ ಚಲೋ ಇರುತ್ತೆ ರೀ. ಪೂರ್ತಿ ಏಲಕ್ಕಿ ನಾವು ಎಷ್ಟೇ ರೊಕ್ಕ ಕೊಟ್ಟಂದ್ರೂ ಸ್ವಲ್ಪ ಪ್ರಮಾಣದೊಳಗೆ ಆ ರೀತಿ ಏಲಕ್ಕಿ ಇರ್ತಾವೆ ನೋಡ್ರಿ. ಹಾಗಾಗಿ ಒಂದು 7 ಏಲಕ್ಕಿ ಹಾಕಿ ಈ ರೀತಿ ಸಣ್ಣ ಪುಡಿ ಮಾಡಿ ಎತ್ತಿಟ್ಟಿದ್ದೀನಿ ರೀ. ಇನ್ನು ಸ್ವಲ್ಪ ಪುರಿ ಮಾಡೋಕ್ಕೆ ಹಿಟ್ಟು ಕಲಸಿಡ್ಬೇಕಂತ ಇಡಾಕಂತೀನಿ ನೋಡಿರಿ. ಗೋಧಿ ಹಿಟ್ಟಿಗೆ ಸ್ವಲ್ಪ ಚಿರೋಟಿ ರವೆ ಹಾಕಿಬಿಟ್ಟು ಪುರಿ ಮಾಡ್ಕೊಳ್ಳೋದು. ನಾನು ಜಾಸ್ತಿ ಮೈದಾ ಹಿಟ್ಟು ಯೂಸ್ ಮಾಡೋಂಗಿಲ್ಲ ರೀ. ಒಂದೊಂದು ಸಲ ಮಾಡ್ತೀನಿ, ಏನೇ ಅಪ್ಪ ಯೂಸ ಮಾಡೋಂಗಿಲ್ಲ ಅಂತೇನಿಲ್ಲ ರೀ. ಒಂದೊಂದು ಸಲ ಯೂಸ್ ಮಾಡ್ತೀನಿ. ಆದರೆ ಜಾಸ್ತಿ ಪುರಿ ನಾನು ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಚಿರೋಟಿ ರವೆ ಅಥವಾ ಬಾಂಬೆ ರವೆ ಹಾಕಿಬಿಟ್ಟೇ ಪುರಿ ಮಾಡೋದ್ರಿ. ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಎಣ್ಣೆ ಹಾಕಿಬಿಟ್ಟು ಗಟ್ಟಿಯಾಗಿ ಕಲಿಸ್ಬಿಟ್ಟು ಒಂದು 10ರಿಂದ 15 ನಿಮಿಷ ಇಟ್ಬಿಟ್ಟು ಪುರಿ ಮಾಡ್ಕೊಂಡ್ರೆ ಮಸ್ತಾಗಿ ಬರ್ತಾವೆ ನೋಡಿರಿ. ಮತ್ತು ಚಲೋತ್ನಾಗ ಉಬ್ಬುತ್ತಾವನು ಮತ್ತು ಟೇಸ್ಟ್ನೂ ಇರ್ತಾವೆ ರೀ. ಸಾಫ್ಟಾಗಿರ್ತಾವೆ. ನೀವು ಮೈದಾ ಹಿಟ್ಟಿನ ಪುರಿ ಮಾಡ್ದಂಗಿಂತಲ ಸ್ವಲ್ಪ ಜಿಗಟ್ ಥರ ಬರ್ತಾವಲ್ಲ, ಹಾಗಾಗಿ ನಾನು ಜಾಸ್ತಿ ಗೋಧಿ ಹಿಟ್ಟಿನ ಪುರಿನೇ ಮಾಡೋದು. ನನಗೆ ಇಷ್ಟ ಆಗ್ತಾವೆ ರೀ ಮತ್ತು ನಮ್ಮ ಮನ್ಯಾಗ ಎಲ್ಲರಿಗೂ ಇಷ್ಟ ಆಗ್ತಾವೆ. ಈಗ ಹಿಟ್ಟನೂ ರೆಡಿ ಆಯ್ತಾ, ಅದನ್ನ ಸೈಡಿಗೆ ಇಟ್ಬಿಟ್ಟು ಈ ಕಡೆ ಮೊಸರನ್ನ ನೀರು ಸೋದ್ಸಾಕಿಟ್ಟಿದ್ದೆ ರೀ, ಅದನ್ನ ಯೂಸ್ ಮಾಡ್ಕೊಂಡಿದ್ದ ಅಮರ್ಖಂಡ್ ಮಾಡೋದು ನೋಡಿರಿ. ಜಾಸ್ತಿ ಟೈಮ್ ಬೇಕಾಗಿಲ್ಲ. ಅಂದರೆ ಮೊಸರು ಒಳಗಿನ ನೀರು ತೆಗಿಯೋಕೆ ಒಂದು 10ರಿಂದ 15 ನಿಮಿಷ ಟೈಮ್ ಬೇಕಾಗುತ್ತೆ ರೀ.
ಈಗಿದ್ರೆ ನಾನದು ಮೊಸರೊಳಗಿಂದ ನೀರು ತೆಗಿಯೋಕೆ ಅರ್ಬಿ ಒಳಗೆ ಕಟ್ಟಿಟ್ಟಿದ್ದೆ ಅಂದರೆ ಅದನ್ನ ಮೊಸರೆಲ್ಲ ತೆಗೆದ್ಬಿಟ್ಟು ಒಂದು ಬುಟ್ಟಿಗೆ ಹಾಕಿ ಚಲೋತ್ನಾಗೆ ಈ ರೀತಿ ಬೀಟ್ ಮಾಡ್ಕೋಬೇಕು ನೋಡಿರಿ. ಯಾವುದೇ ಗಂಟು ಇಲ್ಲಾರ್ದಂಗೆ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮಾವಿನ ಹಣ್ಣಿನ ಪ್ಯೂರಿ ಮಾಡಿ ಇಟ್ಟಿದ್ದೀವಲ್ಲ ಅದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡ್ಕೊಂಬಿಟ್ಟು ಎಷ್ಟು ಬೇಕಲ್ಲ ಅಷ್ಟನ್ನು ಹಾಕ್ಬೇಕಾಗುತ್ತೆ ರೀ. ಒಮ್ಮೆ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬಾರ್ದು. 1 ಲೀಟ್ರ್ ಮೊಸರಿಗೆ ಒಂದು 4 ರಿಂದ 5 ಮಾವಿನ ಹಣ್ಣಿನ ಪಲ್ಪನ್ನು ಹಾಕ್ಬೋದು. ಈಗಿದ್ರೆ ಮಾವಿನ ಹಣ್ಣಿನ ಪಲ್ಪ್ ಸ್ವಲ್ಪ ಫಸ್ಟಿಗೆ ಹಾಕಿಬಿಟ್ಟು ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಮತ್ತು ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಮಿಕ್ಸ್ ಮಾಡ್ಬೇಕಂತೇಳಿ ಎತ್ತಿಟ್ಟಿದ್ದೆ ರೀ. ಗಟ್ಟಿ ಅನ್ಸಾಕತ್ತಿತ್ತ, ಹಾಗಾಗಿ ಅದನ್ನೂ ಮಾವಿನ ಹಣ್ಣಿನ ಪಲ್ಪೆಲ್ಲ ಹಾಕಿಬಿಟ್ಟು ಇನ್ನು ಚಲೋತ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಲಾಸ್ಟಿಗೆ ಹಾಕಬೇಕಾಗುತ್ತೆ ರೀ. ಇದನ್ನೆಲ್ಲ ಚಲೋತ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಿಗೆ ಎಷ್ಟು ಬೇಕಲ್ಲ ಅಷ್ಟು ರುಚಿ ತಕ್ಕಷ್ಟು ಸಕ್ಕರೆ ಹಾಕಬೇಕು. ಆ್ಯಕ್ಚುಲಿ ಇದಕ್ಕೆ ಬೆಲ್ಲ ಹಾಕೋಕ್ಕಿಂತ ಸಕ್ಕರೆ ಹಾಕಿದ್ರೇ ಅದು ಟೇಸ್ಟ್ ಬರುತ್ತೆ ರೀ. ಹಾಗಾಗಿ ಸಕ್ಕರೆನೇ ಹಾಕಾಕತ್ತಿದ್ದು. ಈಗ ನಾನು ಇದಕ್ಕೆ ಒಂದು ಬಟ್ಲಷ್ಟು ಸಕ್ಕರೆ ಪುಡಿನ ಮಿಕ್ಸ್ ಮಾಡ್ಕೊತಿದ್ರಿ. ಸಕ್ಕರೆ ಹಂಗೆ ಹಾಕಕ್ಕೆ ಹೋಗಬಾರ್ದು, ಪುಡಿ ಮಾಡಿ ಹಾಕಿಬಿಟ್ರೆ ಜಲ್ದಿ ಮಿಕ್ಸ್ ಆಗೋತ್ರಿ. ಹಾಗಾಗಿ ಈಗಿದ್ರೆ ಒಂದು ಬಟ್ಲಷ್ಟು ಸಕ್ಕರೆ ಪುಡಿ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಮಸ್ತಾಗಿರುವ ಅಮರ್ಖಂಡ ರೆಡಿ ಆಗುತ್ತೆ ನೋಡಿರಿ. ಯಾರೆಲ್ಲ ಮಹಾರಾಷ್ಟ್ರದವ್ರು ಇದ್ದೀರಿ ಮತ್ತು ಯಾರಿಗೆಲ್ಲ ಜಾಸ್ತಿ ಇಷ್ಟ ಅಂತ ಕಮೆಂಟ್ ಬಾಕ್ಸ್ ಒಳಗೆ ರೀ. ಮತ್ತು ಆದಷ್ಟು ಮನೆಯೊಳಗೆ ಮಾಡ್ಕೊಂಡ್ಬಿಟ್ರೆ ಕಮ್ಮಿನೂ ಖರ್ಚಾಗುತ್ತೆ ಮತ್ತು ಟೇಸ್ಟು ಮಸ್ತ್ ಇರುತ್ತೆ ನೋಡಿರಿ. ಇದಕ್ಕೆ ನಾನು ಸಕ್ಕರೆ ಹಾಕಿ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಏಲಕ್ಕಿ ಅಂತೂ ಆಲ್ರೆಡಿ ನಾನು ಸಕ್ಕರೆ ಪುಡಿ ಮಾಡೋ ಮುಂದಾಗ ಮಿಕ್ಸ್ ಮಾಡಿದ್ದೆ ಆದರೆ ಹಾಗಾಗಿ ನಾನು ಏಲಕ್ಕಿಯನ್ನು ಹಾಕಕ್ಕೆ ಹೋಗಲಿಲ್ಲ. ನೀವು ಸಕ್ಕರೆ ಸಂಗಟ ಮಿಕ್ಸ್ ಮಾಡಿದ್ದಿಲ್ಲ ಅಂದರೆ ಲಾಸ್ಟಿಗೆ ಏಲಕ್ಕಿ ಪುಡಿನೂ ಹಾಕ್ಬೋದು. ನಾನು ಸ್ವಲ್ಪ ಬಾದಾಮಿನ ಚಾಪ್ ಮಾಡಿ ಹಾಕಿದ್ದೀನಿ. ನೀವು ಪಿಸ್ತಾ ಮತ್ತು ಗೋಡಂಬಿನೂ ಹಾಕ್ಬೋದು. ನನ್ನ ಕಡೆ ಬಾದಾಮಿ ಅಷ್ಟೇ ಇತ್ತಂತ ಅದನ್ನೂ ಚಾಪ್ ಮಾಡಿ ಹಾಕಿ ಸ್ವಲ್ಪ ಒಣ ಗುಲಾಬಿ ಹೂವಿನ ಎಲೆ ಹಾಕಿದ್ದೀನಿ ನೋಡಿರಿ. ನೀವು ಕೇಸರಿ ದಳನಾದ್ರೂ ಯೂಸ್ ಮಾಡ್ಕೋಬೋದು. ಹಾಕ್ಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿ 1 ತಾಸಾದ್ರೂ ಫ್ರಿಜ್ ಒಳಗೆ ಇಡಬೇಕು ರೀ. ಅಷ್ಟೇನು ಟೈಮ್ ಇಲ್ಲ, ಪುರಿ ಮಾಡೋ ತನಕ ಅದು ಸ್ವಲ್ಪ ಕೂಲ್ ಆಗಲಿ ಅಂತೇಳಿ ಇಟ್ಟಿದ್ದು. ಇದು ಐಸ್ ಕ್ರೀಮ್ ಥರನೂ ತಿನ್ನಕ್ಕೆ ಬರುತ್ತೆ ರೀ. ಹಂಗೆ ಪುರಿ ಸಂಗಟ ಚಪಾತಿ ಸಂಗಟನೂ ತಿನ್ನಕ್ಕೆ ಬರುತ್ತೆ. ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡಿರಿ. ಈ ಕಡೆ ನಾನು ಪುರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಒಂದು ಸೈಡ್ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಇನ್ನು ಪಟ್ ಅಂತ ಪುರಿ ಲಟ್ಟಿಸ್ಬಿಟ್ಟು ಫ್ರೈ ಮಾಡ್ಕೊಂಡ್ರೆ ಆಯಿತು. ಮಸ್ತಾಗಿ ಅಮರ್ಖಂಡ ಮತ್ತು ಪುರಿ ತಿನ್ನಕ್ಕೆ ಬರುತ್ತೆ ನೋಡಿರಿ. ಪುರಿ ಮಾತ್ರ ಮಸ್ತಾಗಿ ಉಬ್ಬಿ ಬರ್ತಾವ್ರಿ. ನಾವು ಕೈ ಹಚ್ಚೋದೇ ಬೇಕಾಗಿಲ್ಲ, ಅಷ್ಟು ಮಸ್ತಾಗಿ ಉಬ್ಬಿ ಬರ್ತಾವೆ ನೋಡಿರಿ. ಮೈದಾ ಹಿಟ್ಟಿನ ಪುರಿಗಿಂತ ಗೋಧಿ ಹಿಟ್ಟಿನ ಪುರಿನೇ ಜಾಸ್ತಿ ಉಬ್ಬುತ್ತಾವನು ಮತ್ತು ಟೇಸ್ಟ್ನೂ ಇರ್ತಾವೆ. ಇನ್ನು ಎಲ್ಲ ಪುರಿನ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಹಾಗಾದ್ರೆ ಇಲ್ಲೊಬ್ಬರು ಯಾವ ರೀತಿ ಕಮೆಂಟ್ ಮಾಡ್ಯಾರ ನೋಡ್ರಿ. ಅವ್ರಿಗೆ ಏನು ಹೇಳಬೇಕು, ಏನು ತೊಗೊಂಡು ಹೊಡಿಬೇಕಂತ ಗೊತ್ತಾಗಂಗಿಲ್ಲ. ಪ್ರತಿದಿನವೂ ಇದೇ ರೀತಿ ಕಮೆಂಟ್ ಮಾಡ್ತಾರೆ. ಇದಂತೂ ಕಮೆಂಟ್ ನೋಡಿ ಸಾಕಾಗ್ಬಿಟ್ಟೈತಿ. ಪ್ರತಿ ಸಲನೂ ಅವಾಯ್ಡ್ ಮಾಡ್ತಾನೆ ಇದ್ದೀನಿ. ಆದ್ರೂ ದಿನ ಅದೇ ರೀತಿ ಬಂದು ಕಮೆಂಟ್ ಮಾಡೋದು. ನಮ್ದು ಹಂದಿ ಲಾಗ್ ಅಂತ, ಹಂದಿ ಅಂತ, ಏನಂತಾರ ಮಂಕಿ ಅಂತ, ಆಕಿಗೆ ಅಳು ಬರ್ತೈತಿ ಅಂತ ಅಕ್ಕಿ ಅದಾಳ ಅವ ಗೊತ್ತಿಲ್ಲ ರೀ. ಆದರೆ ಪ್ರತಿದಿನವೂ ಅದೇ ರೀತಿ ಕಮೆಂಟ್ ಮಾಡ್ತಾರೋ. ಅಷ್ಟು ಧೈರ್ಯ ಇದ್ರೆ ಮತ್ತು ನಿಮ್ಗೆ ಅಷ್ಟು ನಮ್ಗೆ ನೋಡೋಕೆ ನಿಮ್ಗೆ ಅಸಹ್ಯ ಅನ್ಸಾಕತ್ತಿದ್ರೆ ನೋಡ್ತೀರಿ, ಅದಕ್ಕೆ ಬಿಟ್ಬಿಡ್ರಿ. ನೋಡಂತ ಹೇಳಿವ ನಿಮ್ಗೆ ಇಷ್ಟ ಇದ್ರೆ ನೋಡ್ರಿ, ಇಷ್ಟ ಇದ್ರೆ ಸಪೋರ್ಟ್ ಮಾಡೋದು. ಬಿಟ್ಬಿಟ್ಸಿಂದ ಏನಂತಾರಲ್ಲ ಹೊಟ್ಟೆ ಹುರ್ಕೊಂಡು ಹತ್ಕೊಂಡು ಯಾಕೆ ನೋಡ್ತೀರಿ, ಅದಕ್ಕೆ ಸುಮ್ಮನೆ ತ್ರಾಸ ಮಾಡ್ಕೊತೀರಿ. ಮತ್ತು ನಾವು ನಿಮ್ಗೆ ಹಂದಿ ಥರ ಕಾಣ್ಸಕತ್ತೀವಿ ಅಂದ್ರೆ ನಿಮಗೆ ನೋಡೋಕೆ ಅದಕ್ಕೆ ಇಷ್ಟ ಆಗುತ್ತೆ. ನೋಡೋದು ಮತ್ತು ಈ ರೀತಿ ಕಮೆಂಟ್ ಮಾಡೋದು ನಿಮಗೇನು ನಾಚಿಕೆ ಮಾನ ಮರ್ಯಾದೆ ಏನರ ಐತೆ ಇಲ್ಲ ಅಂತ ನನಗೆ ಗೊತ್ತನೇ ಆಗಂಗಿಲ್ಲ. ಪ್ರತಿದಿನ ಈ ರೀತಿ ಕಮೆಂಟ್ ಮಾಡೋಕೆ ನಿಮ್ಗೆ ಅಸಹ್ಯ ಆಗುತ್ತೆ ಇಲ್ಲ ಅಂತ ನನಗಂತೂ ತಿಳಿಯಲ್ದು. ಅಂದರೆ ಹೇಳಬೇಕಂತನೂ ಮನಸ್ಸಾಗಂಗಿಲ್ಲ. ಪ್ರತಿದಿನವೂ ಹೋಲ್ಬಿಡು ಅಂತ ಬಿಟ್ಕೊತಾನೆ ಬಂದಿದ್ದೀನಿ. ಆದ್ರೂ ದಿನಾನು ಅದೇ ರೀತಿ ಮಾಡ್ತಾರೆ. ಇಂಥವೆಲ್ಲ ಕಮೆಂಟ್ ನೋಡಿಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನಮ್ಮನ್ನು ಸಪೋರ್ಟ್ ಮಾಡಲು ಜಾಸ್ತಿ ಜನ ಅದಾರ ಬಿಡ್ರಿ. ಆದರೆ ಕೆಲವೊಬ್ಬರು ಈ ರೀತಿ ಮಾಡಿಬಿಟ್ಟಾಗ ಏನೈತಲ್ಲ ಮೈಂಡ್ ಫುಲ್ ಏನು ಬ್ಲಾಕ್ ಆದಂಗೆ ಆಗ್ಬಿಡುತ್ತೆ. ನನಗರೇ ಒಂದ್ಸಲ ಅವನೇ ಬಂದುಬಿಡುತ್ತೆ. ಏನಪ್ಪ ಜನ ನಮ್ಮ ಪಾಡಿಗೆ ನಾವಿದ್ರೂ ನಮ್ಗೆ ಬಿಡಂಗಿಲ್ಲ, ಈ ರೀತಿ ಚುಚ್ಚಿ ನಮ್ಮನ್ನ ಹಿಂಸೆ ಮಾಡ್ತಾರಲ್ಲ ಅಂತ ಅನ್ನಿಸ್ತಿರ್ತೈತಿ. ನಾವೇನು ಯಾರಿಗೆ ಅನ್ನೋರೆಲ್ಲ ಆರಿಸ್ಕೊಳಂಗಿಲ್ಲ ರೀ. ಸುಮ್ಮನೆ ನಮ್ಮ ಪಾಡಿಗೆ ನಾವು ನಮ್ಮ ಜೀವನಾನ ನಾವು ನಡೆಸ್ಕೊಂಡು ಹೋಗ್ತಿರ್ತೀವಿ. ಯಾರಿಗೆ ಇಲ್ಲಿ ತನಕ ದ್ರೋಹನೂ ಮಾಡಿಲ್ಲ, ಯಾರಿಗೆ ಕೆಟ್ಟದಂತ ಆಗ್ಲಂತೆ ಬಯಸಿಲ್ಲ. ನಮ್ಮ ಪಾಡಿಗೆ ನಾವು ಇದ್ರೂ ಈ ರೀತಿ ಮಾಡ್ತಾರಲ್ಲ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾರದಾರು ಏನೋ ಗೊತ್ತಿಲ್ಲ, ಆದ್ರೂ ಈ ಥರ ಮಾಡೋದು ತಪ್ಪ ಆಗ್ತೈತಿ ನೋಡ್ರಿ. ವಿಚಾರ ಮಾಡಿಬಿಟ್ಟು ಮಾಡ್ಬರಿ. ಸುಮ್ಮನೆ ಏನಂತಾರಲ್ಲ ಆ ರೀತಿ ಮಾಡಿಬಿಟ್ರೆ ನಾವು ನೋಡೋರಿಗೆ ಸರಿ ಕಾಣಲ್ಲ, ನಮಗೂ ಸರಿ ಕಾಣಂಗಿಲ್ಲ. ಅದು ನಿಮಗೂ ಆ ಯೋಗ್ಯ ಅನ್ಸಂಗಿಲ್ಲ. ಅದಕ್ಕಾಗಿ ಹೇಳಾಕತ್ತಿದ್ದೆ ಅಷ್ಟೇ ರೀ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ. ಎಲ್ಲರಿಗೂ ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ, ಮತ್ತೆ ಸಿಗ್ತೀವಿ ರೀ.